ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದ್ರೆ ಪದೇ ಪದೇ ಬೇಜವಾಬ್ದಾರಿಯಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಾಯಕರುಗಳು. ಮೇಲಿಂದ ಮೇಲೆ ಸಚಿವರಿಂದ ಎಡವಟ್ಟಿನ ಹೇಳಿಕೆಯನ್ನ ಕೊಡಲಾಗ್ತಾ ಇದೆ. ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿದ್ದಾರೆ ಸಚಿವರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಪಾದಯಾತ್ರೆ ಗಾಂಧೀಜಿಯನ್ನು ಮೀರಿಸಿದ್ದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿ ಚಂದ್ರಶೇಖರ್ ಪಾದಯಾತ್ರೆಯನ್ನ ಮಾಡಿದ್ರು. ಇವರ ಪಾದಯಾತ್ರೆಯನ್ನ ಮೀರಿಸಿದಂತಹ ಭಾರತ್ ಜೋಡೋ ಜನರ ಬದುಕನ್ನ ಅರ್ಥ ಮಾಡಿ ಜಾಗೃತಿ ಮಾಡಿದ್ದು ರಾಹುಲ್ ಅಂತ ಹೇಳಿ ಸಚಿವ HC ಮಹದೇವಪ್ಪ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹದೇವಪ್ಪ ಹೇಳಿಕೆಗೆ ಇದೀಗ ವ್ಯಾಪಕವಾಗಿ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಿವೆ. ಹಾಗಾದ್ರೆ ಏನ್ ಹೇಳಿದ್ರು ಮಹದೇವಪ್ಪ ಕೇಳ್ತಾ ಹೋಗೋಣ. ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡೋದ್ರ ಮುಖಾಂತರ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಬಹುತೇಕ ಭಾರತ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವಂತೆ ಗಾಂಧೀಜಿಯವರು ಭಾರತದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾಯಿದ್ರು. ಜನರನ್ನು ಪ್ರೇರೇಪಣೆ ಮಾಡ್ತಾಯಿದ್ರು. ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರ ಐಕ್ಯತೆ ಬಗ್ಗೆ, ಸ್ವತಂತ್ರ ಆಡಳಿತದ ಬಗ್ಗೆ, ಸ್ವದೇಶೀಯ ಆಡಳಿತ ವಿರುದ್ಧವಾಗಿ ಜಾಗೃತಿ ಮೂಡಿಸಿ ಸ್ವತಂತ್ರ ಗಳಿಸ್ಕೊಟ್ರು. ಆ ನಂತರ ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದರು. ಸೊ ಅದಕ್ಕೆಲ್ಲವನ್ನ ಮೀರಿಸಿದ್ದು ರಾಹುಲ್ ಗಾಂಧಿಯವರು ದೇಶದ ಉದ್ದಗಲಕ್ಕೂ 4-5 ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಜನರ ಬದುಕು, ಕಷ್ಟ, ಕಾರ್ಪಣ್ಯ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಡಳಿತದ ವೈಫಲ್ಯ, ಪ್ರಜಾಪ್ರಭುತ್ವದ ನಡವಳಿಕೆಗಳು, ಸಂವಿಧಾನದ ನಿರ್ದೇಶನ ತತ್ವಗಳ ಮೂಲ ಸಾರಾಂಶಗಳನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜಾಗೃತಿ ಮಾಡಿ ಒಂದು ಆಡಳಿತದ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿ ಗೆಲುವಿನ ಹೊಸ್ತಲಿಗೆ ತಂದು ನಿಲ್ಲಿಸುವಂಥ ಒಂದು ಮಹಾನ್ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು. ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಯವರು ತನ್ನ ಸುದೀರ್ಘವಾದಂಥ ರಾಜಕೀಯ ಅನುಭವ ಮತ್ತು ಅವರ ಒಂದು ಸ್ಟೇಟ್ಸ್ಮನ್ಶಿಪ್, ಮುತ್ಸದ್ದಿತನ ಇವೆಲ್ಲವನ್ನು ಬಳಸಿ INDA ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿ ಗೆಲುವಿನ ಹೊಸ್ತಲಲ್ಲಿ ತಂದು ನಿಲ್ಲಿಸಿ ಅಪಾಯದಲ್ಲಿದ್ದಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ದುರ್ಬಳಕೆಗೆ ತಡೆಗೋಡೆಯಾಗಿ ನಿಲ್ಲಿಸೋಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲಿಕ್ಕೆ ಒಗ್ಗಟ್ಟು